6 ತಿಂಗಳೂ ಆಗಿಲ್ಲ. ಅವ್ರ ಹೃದಯದಲ್ಲಿ ನಾನಿದ್ದೀನಿ ಅಂದ್ರೆ ನಾನು ಪುಣ್ಯ ಮಾಡ್ತೀನಿ ಅಮ್ಮೋರೆ. ಅಮ್ಮೋರೆ, ನಾನು ಹೇಳ್ತಿದ್ದೀನಿ ಕೇಳಿ. ನಮ್ಮ ಯಜಮಾನ್ರಿಗೆ ಏನೂ ಆಗಲ್ಲ. 100 ವರ್ಷ ಸುಖವಾಗಿರ್ತಾರೆ. ಅವ್ರು ಇರ್ಬೇಕು, ಇರ್ತಾರೆ ಕೂಡ. ಅಮ್ಮೋರೆ, ನಿಮಗೆ ಕುಡಿದಕ್ಕೆ ಜ್ಯೂಸ್ ಏನಾದರೂ ತಗೊಂಡ್ಬರ್ತೀನಿ. ಹಾಂ, ಎಂತ ಒಳ್ಳೆ ಮನ್ಸಿಯೊಂದು. ಅಣ್ಣಂಗೆ ಇವನು ಯಾರು ಅಂತ ಗೊತ್ತಿಲ್ಲ, ಇವನಿಗೆ ಅಣ್ಣ ಯಾರು ಅಂತ ಗೊತ್ತಿಲ್ಲ. ಆದ್ರೂ ಎಷ್ಟು ಒಳ್ಳೆ ಮನ್ಸಿಂದ ಹಾರೈಸ್ತಿದ್ದಾನೆ. ಅದ್ಕೆ ಅಣ್ಣಂಗ್ ಪ್ರಜ್ಞೆ ಬಂದ ಕೂಡ್ಲೆ ನಿಮ್ಮನ್ ಕರಿಬೇಕಾಗಿತ್ತು, ನನ್ನ ಕರೆದ್ಬಿಟ್ರು. ನೀವೇನು ಬೇಜಾರ್ ಮಾಡ್ಕೋಬೇಡಿ ಅದ್ಕೆ. ಏನಮ್ಮ ಅಚ್ಚು, ಇದೆಲ್ಲ ಹೊಸದಾಗಿ ಕೇಳ್ತಿದೀಯಾ? ಅವರು ಮೊದ್ಲು ಅಚ್ಚು ಅಂತಾನೆ ಕರಿಬೇಕು, ಆಗ್ಲೇ ಅವ್ರು ನಮ್ಮ ಯಜಮಾನ್ರು. ಅವರು ನಿನ್ನನ್ನ ಮೊದ್ಲು ಕರಿಬೇಕು ಅಂದ್ಕೊಂಡಿರ್ತಾರಷ್ಟೇ. ಇದ್ರ ಬಗ್ಗೆ ನಾನು ಯಾವತ್ತೂ ಬೇಜಾರ್ ಮಾಡ್ಕೊಂಡೇ ಇಲ್ಲ. ನಿನಗವರು ಮುಖ್ಯತ್ವ ಕೊಡೋದು ಅಂದ್ರೆ ನನಗದು ಹೆಮ್ಮೆ. ಯಾಕೊತ್ತಾ, ಮದುವೆ ಆದ ಹೊಸದ್ರಲ್ಲಿ ಅವ್ರು ನನ್ನನ್ನ ಕೇಳಿದ್ ಒಂದೇ ಒಂದು ಮಾತು, ಸುಮತಿ, ನಮಗೆ ಮಗಳು ಮಗ ಎಲ್ಲ ನಮ್ಮ ಅಚ್ಚುನೇ, ಇದಕ್ ನಿನಗೆ ಒಪ್ಪಿಗೆ ಇದೆಯಾ ಅಂತ ಕೇಳಿದ್ರು. ಆ ಕ್ಷಣದಲ್ಲಿ ನನಗವ್ರ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಆಯ್ತು. ಅವತ್ತಿನಿಂದ ಇವತ್ತಿನವರೆಗೂ ಇನ್ ಮುಂದೇನು ನಮಗ್ ನೀನೇ ಕಣಮ್ಮ ಹಿರಿಮಗಳು. ನೀನ್ ಆತರ ಎಲ್ಲ ಮಾತಾಡಿದ್ರೆ ಬೇಜಾರಾಗತ್ತೆ. ನೀನ್ ಆತರ ಎಲ್ಲ ಮಾತಾಡ್ಬೇಡ. ನಾನು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ,